ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. PM ಕಿಸಾನ್ ಸಮ್ಮಾನ್ ನಿಧಿಯ 17ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತೀರಾ? ಹಾಗಾದರೆ ತಪ್ಪದೆ ಈ ವಿಡಿಯೋನ ನೋಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರದ PM ಕಿಸಾನ್ ಸಮ್ಮಾನ್ ನಿಧಿ ಸ್ಕೀಮ್ನ 17ನೇ ಕಂತಿನ ಹಣ ಈಗಾಗಲೇ ಅನೇಕ ರೈತರ ಅಕೌಂಟ್ಗೆ DBT ಮೂಲಕ ಜಮೆ ಆಗಿದೆ. ಹಾಗೆಯೇ 17ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತೀರಾ? ಸೊ ಹಣ ಯಾವಾಗ ಬರುತ್ತೆ, ಹಾಗೆಯೇ 17ನೇ ಕಂತಿನ ಹಣ ಬರಬೇಕಾದ್ರೆ ರೈತರು ತಪ್ಪದೆ ಮಾಡಬೇಕಾದ ಕೆಲಸ ಏನು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಸೊ ಈ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೋ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ. ಹೌದು, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಚಾನಲ್ ರೈತರಿಗೆ ಸಂಬಂಧಪಟ್ಟಂಥ ಅನೇಕ ಸ್ಕೀಮ್ಗಳ ಮಾಹಿತಿಗಳು ಹಾಗೆ ಸರ್ಕಾರಿ ಸ್ಕೀಮ್ಗಳ ಮಾಹಿತಿಗಳು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಇದುವರೆಗೂ PM ಕಿಸಾನ್ ಸಮ್ಮಾನ್ ನಿಧಿಯ ಮೂಲಕ 10ನೇ ಕಂತಿನ ಹಣ ಅನೇಕ ರೈತರ ಅಕೌಂಟಿಗೆ DBT ಮೂಲಕ ಜಮೆ ಆಗಿದೆ. ಹೌದು, ಕೇಂದ್ರ ಸರ್ಕಾರವು ಪ್ರತಿ ವರ್ಷ 4 ತಿಂಗಳಿಗೊಮ್ಮೆ ರೈತರ ಅಕೌಂಟಿಗೆ 2,000 ರೂಪಾಯಿ ಹಣವನ್ನು, ಅಂದರೆ ಟೋಟಲ್ ಒಟ್ಟಾರೆ ವರ್ಷಕ್ಕೆ 6,000 ರೂಪಾಯಿ ಹಣ ರೈತರ ಅಕೌಂಟಿಗೆ ಜಮೆ ಆಗುತ್ತೆ. ಸೊ ಇದುವರೆಗೂ ರೈತರು 10ನೇ ಕಂತಿನ ಹಣವನ್ನು ಪಡೆದಿದ್ದಾರೆ. ಸೊ 17ನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅಂದರೆ ಜೂನ್ ತಿಂಗಳಲ್ಲಿ, ಅಂದರೆ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಒಳಗೆ ನಿಮ್ಮ ಅಕೌಂಟಿಗೆ DBT ಮೂಲಕ ಜಮೆ ಆಗುತ್ತೆ ಸ್ನೇಹಿತರೆ. ಸೊ ರೈತರು 17ನೇ ಕಂತಿನ ಹಣ ಬರಬೇಕಾದ್ರೆ ರೈತರು ತಪ್ಪದೇ ಈ ಕೆಲಸ ಮಾಡಬೇಕು. ಹೌದು ಸ್ನೇಹಿತರೆ, 17ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ, ಹಾಗೆಯೇ 17ನೇ ಕಂತಿನ ಹಣ ಯಾರಿಗೆ ಬರಬೇಕು ಅವರು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ರೈತರು EKVC ಮಾಡಿಸಬೇಕು. ಹೌದು, ಯಾರೆಲ್ಲ ರೈತರು EKVC ಮಾಡಿಲ್ವೋ ಅಂಥವರಿಗೆ PM ಕಿಸಾನ್ ಸಮ್ಮಾನ್ ನಿಧಿಯ ಹಣ ಬರೋದಿಲ್ಲ. ಸೊ EKVC ಆಗಿದ್ದೇ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ನೂ EKVC ಮಾಡಿಲ್ಲ ಅಂದರೆ ರೈತರೇ ಸ್ವಂತವಾಗಿ EKVCನ ಚೆಕ್ ಮಾಡ್ಕೋಬೋದು. ಹೌದು, ಸೊ EKVC ಮಾಡಿಸೋದು ಹೇಗೆ ಅಂದರೆ ಸ್ನೇಹಿತರೆ, ನೀವೇ ಸ್ವಂತವಾಗಿ EKVC ಮಾಡಿಸಬಹುದು ಅಥವಾ ನಿಮ್ಮ ಹತ್ತಿರದ ಸರ್ಕಾರಿ ಆನ್ಲೈನ್ CSC ಸೆಂಟರ್ಗಳಲ್ಲಿ ಹೋಗಿ EKVC ಚೆಕ್ ಮಾಡ್ಬೋದು. ಸೊ EKVC ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ರೈತರು PM ಕಿಸಾನ್ ಸಮ್ಮಾನ್ ನಿಧಿಯ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ರೈತರ ಕಾರ್ಡ್ ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ EKVC ಆಪ್ಷನ್ ಕಾಣ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಅಲ್ಲಿ ರೈತರ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಂಡು ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ರೈತರ ಅಕೌಂಟಿಗೆ ರೈತರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ನಂಬರ್ಗೆ OTP ಬರುತ್ತೆ. ಆ OTPನ ಹಾಕ್ಕೊಂಡು ರೈತರು ಸ್ವಂತವಾಗಿ EKVCನ ಚೆಕ್ ಮಾಡ್ಬೋದು ಸ್ನೇಹಿತರೆ. ಹೌದು, ರೈತರು 17ನೇ ಕಂತಿನ ಹಣವನ್ನು ಬರಬೇಕಾದ್ರೆ EKVC ಮಾಡಿಸಬೇಕು. ಸೊ ರೈತರು EKVC ಮಾಡಿಸೋದು ಏನಕ್ಕಪ್ಪ ಅಂದರೆ ಸರ್ಕಾರವು DBT ಮೂಲಕ ರೈತರ ಖಾತೆಗೆ ಅಮೌಂಟನ್ನು ಹಾಕುತ್ತೆ. ಸೊ DBT ಮೂಲಕ ಆಗಬೇಕು ಅಂದರೆ ರೈತರು ಆಧಾರ್ ಕಾರ್ಡ್ನ ಬ್ಯಾಂಕಿನ ಅಕೌಂಟಿಗೆ ಲಿಂಕ್ ಮಾಡಬೇಕು, ಅಂದರೆ EKVC ಮಾಡಬೇಕು. ಹೌದು ಸ್ನೇಹಿತರೆ, ರೈತರು ತಮ್ಮ ಬ್ಯಾಂಕಿನ ಪಾಸ್ಬುಕ್ಗೆ ತಮ್ಮ ಆಧಾರ್ ಕಾರ್ಡನ್ನು EKVC ಮಾಡಿಸಬೇಕು, RTCಗೆ ಲಿಂಕ್ ಮಾಡಬೇಕು. ಅಂಥವರ ಖಾತೆಗೆ ಮಾತ್ರ ಈ PM ಕಿಸಾನ್ ಸಮ್ಮಾನ್ ನಿಧಿಯ ಕಂತುಗಳು ಅಮೌಂಟು ಜಮಾ ಆಗುತ್ತೆ ಸ್ನೇಹಿತರೆ. ಸೊ ಇದು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.